ನಾವು ನೋಡೋದಕ್ಕಿಂತ ಮುಂಚೆ ಜನನೇ ನೋಡೋರಣ. ಹಾ ಅವ್ರು ನೋಡಿರೋಂಥರನೇ ಹಸ್ಕೊಳಕ್ಕೆ ಬರ್ತಾರೆ. ಒಳ್ಳೊಳ್ಳೆ ಕರು ಬಿದ್ದಾವೆ ಅಂದ್ಬಿಟ್ಟು ದನನ ಬತ್ತಾವಣ್ಣ, ಒಳ್ಳೆ ದನ ಬತ್ತಾವೆ. 100 ಕಟ್ಟಿರೋ ಸಮ ಹಾ ಬಸ್ತಿ ಊರಿಗೆ ಒಂದೇ ಮಾಡೋದಣ್ಣ ಹೆಸರು. ಹಾ 100 ಕಟ್ಕೋಬೇಕಾಗಿಲ್ಲ, ಒಂದೇ ಊರಿಯಲ್ಲಿ ಹೆಸರು ಮಾಡ್ಬೇಕು ಅಷ್ಟೇ ಅಣ್ಣ. ಒಳ್ಳೊಳ್ಳೆ ಕರು ಬಿದ್ದಾವಣ್ಣ, ಒಳ್ಳೊಳ್ಳೆ ಕರು ಬಿದ್ದಾವೆ. ಒಳ್ಳೊಳ್ಳೆ ಕಡ್ಸು ಟಾಪ್ ಅನ್ನು 2 ಲಕ್ಷ 3 ಲಕ್ಷ 2.5 ಲಕ್ಷಕ್ಕೆಲ್ಲ ಮಾರೋರೆ. ಕಡ್ಸ ಬೇರೆ ಕಡ್ಸ ಹಾ ಒಳ್ಳೊಳ್ಳೆ ಟಾಪ್ ಕರನ ಹುಟ್ಟಿ ಕರು ಒಳ್ಳೊಳ್ಳೆ ಕರು ಬೀಳ್ಬೇಕಣ್ಣ. ಊರಿಗೆ ಹೆಸರಾಗ್ಬೇಕು ಅಂದ್ರೆ ಹಾ ಇದ್ರ ಅಪ್ಪನ ಹೆಸರು ಹೇಳ್ತಾವ್ರ ಅವರು, ಯಗ್ಲೂರ್ ಬ್ರೆಡ್ ಲೈನ್ ಅಂತ ನೋಡ್ಕೊಯ್ತಾರೆ. ನೋಡ್ಕೋಗಿ ಇದೇ ಊರಿ ಬಿಡಪ್ಪ, ನಮ್ಗೆ ಇವ್ ಹಾಕೋತೀವಿ ಇದೇ ಊರಿ ಬಿಡು ಅಂತ ಹೇಳ್ಬಿಟ್ಟು ಹಾಕೋಯ್ತಾರೆ. ನಾವು ಬಿಟ್ಕೋಯ್ತಾರೆ. ನಿಮ್ ಹೆಸರು ಅಣ್ಣ? ಸತೀಶ್ ಅಂತ. ಯಾವೂರಣ್ಣ ಇದು? ಪಿಚ್ಚಿನ ಕೆರೆ. ಇದು ಎಷ್ಟು ಊರಿಗಳು ಕಟ್ಟಿದ್ರಿ ಅಣ್ಣ? ಊರಿ ನಾವು ಒಂದು 50-60 ಊರಿ ಆಗವೆ. ಹಾ ಇವಾಗ ಇದು ಏಳುಗಳಿಂದ ತಂದೋಣ. ಒಳ್ಳೆ ಹೆಸರು ಮಾಡಿದಂತ ಊರಿ ಅಣ್ಣ. ಏಳುಗಳಿ ಊರಿ ಅಣ್ಣ ಇದು. ಇದಕ್ಕೆ ಒಳ್ಳೊಳ್ಳೆ ಕರುಗಳು ಬಿದ್ದಾವಣ್ಣ. ಹೌದಣ್ಣ, ಒಳ್ಳೊಳ್ಳೆ ಕರು ಬಿದ್ದಾವೆ. ಎಲ್ಲ ಬಿತ್ತನೆಗೂ ಹೋಗವೆ, ಒಳ್ಳೊಳ್ಳೆ ಎತ್ತಿಗೂ ಹೋಗವೆ. ಕರು ಹೆಣ್ಗರು ಬಿದ್ದಾವಣ್ಣ, ಒಳ್ಳೊಳ್ಳೆ ಕರು. ನಾವು ನೋಡೋದಕ್ಕಿಂತ ಮುಂಚೆ ಜನನೇ ನೋಡೋರಣ. ಹಾ ಅವ್ರು ನೋಡಿರೋಂಥರನೇ ಹಸ್ಕೊಳಕ್ಕೆ ಬರ್ತಾರೆ. ಒಳ್ಳೊಳ್ಳೆ ಕರು ಬಿದ್ದಾವೆ ಅಂದ್ಬಿಟ್ಟು ದನನ ಬತ್ತಾವಣ್ಣ, ಒಳ್ಳೆ ದನ ಬತ್ತಾವೆ. ಈಗ ಎಷ್ಟು ಊರಿಗಳವೆ ಅಣ್ಣ? ಅಣ್ಣ ಈಗ ಒಂದು 4 ಒಂದೈತೆ, ಇವೆರಡು ಇದೊಂದು ಎರಡವೆ. ಕ್ರಾಸಿಂಗ್ ಡೈಲಿ ಬತ್ತಾವಣ್ಣ ಹಸ್ಗಳು? ಡೈಲಿ ಬತ್ತಾವಣ್ಣ. ಎಷ್ಟು ಬತ್ತವೆ ಅಣ್ಣ? ಒಂದೊಂದ್ ದಿವಸ 4-5 ಬತ್ತಾವಣ್ಣ, ಹೊರಗಡೆಯಿಂದ ಬರೋವು. ಇಲ್ಲ ಒಂದ್ ದಿವಸ 2 ಬತ್ತಾವೆ, ಒಂದ್ ದಿವಸ 1 ಬರ್ತದೆ, ಒಂದ್ ದಿವಸ ಬರಲ್ಲ. ಚಾರ್ಜಿಂಗ್ ಎಷ್ಟು ಮಾಡ್ತೀರಿ ಅಣ್ಣ? 500 ರೂಪಾಯಿ ಅಣ್ಣ. ತಿಂಡಿ ಏನೇನ್ ಕೊಡ್ತೀರಿ ಅಣ್ಣ ಇವಕ್ಕೆ? ತಿಂಡಿ ಅಣ್ಣ, ರವೆ ಬೂಸ, ಚಕ್ಕೆ ಒಟ್ಟು, ಹಾ ಹಾಲು. ಇವಾಗ ಎಷ್ಟು ಕೊಡ್ತಾ ಇದೀವಣ್ಣ. ಇದು ಅಣ್ಣ ಎಲ್ಲ ಏನು ಖರ್ಚು ಏನ್ ಜಾಸ್ತಿ ಬರೋದಿಲ್ವ ಅಣ್ಣ ಇದಕ್ಕೆ? ಖರ್ಚು ಬರ್ತದಣ್ಣ, ನಾವು ಸಾಕ್ತಂಗೆ ಊರಿಗಳು ಮೇಂಟೆನೆನ್ಸ್ ಮಾಡ್ಕೊಂಡಂಗೆ. ಹಾ ಒಬ್ಬೊಬ್ರು ಇನ್ನ ಜಾಸ್ತಿ ತಿಂಡಿ ಹಾಕಿ ಸಾಕೋರವ್ರೆ. ನಾವು ಇಷ್ಟೇ ಅಣ್ಣ ಹಾಕ್ತಾ ಇರೋದು. ಹಲವಾರು ರವೆ ಬೂಸ, ಚಕ್ಕೆ ಒಟ್ಟು, ಹಾಲು, ಹುಳಿಕಾಯಿ ತಿಂತದಣ್ಣ. ಅಷ್ಟೇ ನಾವು ಹಾಕೋದು, ಇನ್ನೇನು ಹಾಕಲ್ಲ. ಹೊಸರಾಗಂತ ಊರಿ ಆಗವೆ ಅಣ್ಣ. ಊರಿಗಳು ಒಳ್ಳೊಳ್ಳೆ ಮೆರಿತಾವಣ. ಈಗ ಕರುನು ಕಟ್ಸ್ಕರುನು ಒಳ್ಳೊಳ್ಳೆ ಕರು ಬಿದ್ದಾವಣ. ಹಾ ಕರುನು ಕಟ್ಸ್ಕರುನು ಬಿದ್ದಾವೆ, ಊರ್ ಕರುನು ಬಿದ್ದಾವೆ. ಆಮೇಲೆ ರವಿ ಅಣ್ಣವ್ರು ಹೇಳಿದ್ರು ಬಸವನ್ಗೆ ಕೊಟ್ಟವ್ರಂತೆ, ಒಂದು 6-7 ಬಸವ ಕೊಟ್ಟವ್ರಂತೆ, 6 ಬಸವ ಕೊಟ್ಟವ್ರಂತೆ. ಬಸವನ್ಗಾಗುವಂಥವು ಹೋಗವೆ. ಫೋಟೋಸ್ ಬೇಕಾದ್ರೆ ಅಂತವೇ ತೋರಿಸ್ತೀನಿ. ಪರವಾಗಿಲ್ಲ ಊರಿ ದನನು ಬತ್ತಾವಣ, ಹೊರಗಡೆಯಿಂದ ದನ ಬತ್ತಾವ, ದೂರದಿಂದ ಹಾ ಲೈಕ್ ಮಾಡ್ತಾರೆ. ಹಸು ಬತ್ತಾವಣ. ನಿಮಗ್ ಗೊತ್ತಿರ ಯಾವ ಕರುಗಳು ಹೆಸರು ಮಾಡವಣ್ಣ ಇದ್ರದು? ಹೋಣ ಮಾಡೈತೆ. ನಮ್ಗೆ ಗೊತ್ತಿರೋಂಥ ಊರಿಗಳು ಒಂದು 4-5 ಹಾ ಒಳ್ಳೊಳ್ಳೆ ಹೆಸರು ಮಾಡವಣ. ಇಲ್ಲಿ ಕನಕಪುರದ ಪಕ್ಕ ನಿಡ್ಗಲ್ಲಲ್ಲಿ ಒಂದೈತಣ, ಹಾ ಶಿವಲಿಂಗಣ್ಣ ಅಂದ್ಬಿಟ್ಟು. ಊರ್ಕ ಒಂದೈತೆ, ಅಲ್ಲಿ ಕೇರ್ಪೇಟೆ ಸ್ವಾಮಿ ಹತ್ರ ಒಂದೈತೆ. ಅಕ್ಕಪಕ್ಕ ಐತೆ ಅಣ್ಣ. ಇದ್ರ ಬ್ಲಡ್ ಲೈನ್ ಬೇಜಾನವೆ, ಆದ್ರೂ ನಮ್ಗೆ ಗೊತ್ತಿಲ್ಲದೆ ಇರೋ ಬೇಜಾನವೆ ಅಣ್ಣ. ನೀವೆಲ್ ತಂದಿದ್ದು ಅಣ್ಣ ಇದು? ಇದು ಏಳುಗಳಿಂದ ಅಣ್ಣ, ರವಿಯಣ್ಣ ತಂದ, ನಾವು ಡೈರೆಕ್ಟ್ ತಂದ. ಯಾವ ಬ್ಲಡ್ ಲೈನ್ ಅಣ್ಣ ಇದು? ಇದು ಯಗ್ಲೂರು ಊರಿ ಬಿಲ್. ಎಷ್ಟೆಲ್ಲ ಆಗೈತೆ ಅಣ್ಣ? ಅಣ್ಣ ಕಡೆ ಕಡೆ ಅಲ್ಲ? ಕಡೆಗೆ ಒಂದ್ 2 ವರ್ಷ ಆಗಿರ್ಬೇಕೇನು. ಹಾ ಅಣ್ಣ ಇದು ಓರಿ ಹೆಂಗೈತೆ ಅಣ್ಣ ಇದು? ಓರಿ ನೋಡೋಣ, ಉದ್ದ ಬೀಸು, ಕೊಳ್ಳು, ಜಾತಿ ಕುಲ. ಕೊಳ್ಳು ಹಿಂಗ್ ಬಿಟ್ಟಿರ್ಬೇಕಣ್ಣ. ಹಾ ಇದ್ಲೆ ನೋಡಿ, ಸಣ್ಣ ಇಜ್ಜೆ ಆಗ್ಬೇಕು. ಓರಿ ಹಿಂಗ್ ಉದ್ದ ಪನ್ನ ಇರ್ಬೇಕಣ್ಣ. ಅಣ್ಣ ಸೆಲೆಕ್ಷನ್ ಮಾಡೋದು ಹೆಂಗಣ್ಣ ಬೀಜದೋರಿಗಳ? ಅಣ್ಣ ಬೀಜದವ್ರಿ ಅಷ್ಟೇ, ಕೊಳ್ಳು ಮಗ ಚೆನ್ನಾಗಿರ್ಬೇಕು ಊರಿಗೆ, ಹಾ ಜಾತಿ ಚೆನ್ನಾಗಿರ್ಬೇಕು. ಆಮೇಲೆ ಓರಿಯಲ್ಲಿ ಸೆಲೆಕ್ಷನ್ ಮಾಡಿ ತಗೊಂಡ್ರೆ ಕರು ಚೆನ್ನಾಗಿ ಬೀಳುತ್ತೆ, ಬಿದ್ರೆ ಬೆಲೆ ಅಣ್ಣ. ಊರಿ ಕೆಲವು ಊರಿಗಳಲ್ಲಿ ಕೊಳ್ಳು ಚೆನ್ನಾಗಿದ್ರು ಬೀಳಲ್ಲ, ಹಾ ಕೆಲವು ಊರಿ ಬೀಳ್ತವೆ. ಕರು ಒಳ್ಳೊಳ್ಳೆ ಕರು ಬೀಳ್ಬೇಕಣ್ಣ. ಊರಿಗೆ ಹೆಸರಾಗ್ಬೇಕು ಅಂದ್ರೆ ಹಾ ಇವಾಗ ನಾವು 100 ಕಟ್ಟಿರೋ ಸಮ ಹಾ ಬಸ್ತಿ ಊರಿಗೆ ಒಂದೇ ಮಾಡೋದಣ್ಣ ಹೆಸರು. ಹಾ ಒಬ್ಬ ಓರಿ ಏನು, ಒಬ್ಬ 100 ಕಟ್ಟಿರೋಷ್ಟು ಶ್ರಮ ಒಂದೇ ಓರಿ. ಅದು ಇತಿಹಾಸದಲ್ಲಿ ಸೃಷ್ಟಿ ಮಾಡ್ಬಿಟ್ಟು ಇವತ್ತು ಹೆಸರು ಮಾಡ್ಬಿಟ್ಟು ಹೊಂಟೈತಣ್ಣ ಇವತ್ತು. ಬಸ್ತಿ ಅದು ಓರಿ ಬಸ್ತಿ ಓರಿ. ಹಾ ಅವ್ನು 100 ಒಂದೇ ಓರಿ ಕಟ್ಟಿರ್ಲಿ, ಅದು ಬಸ್ತಿ ಊರಿಗೆ ಒಂದೇ ಓರಿ ಆಗಿರ್ಬೋದು, ಅದು ಇವತ್ತು ಹೆಸರು ಮಾಡ್ತಾಣ. ಹಂಗೆ ಹೆಸರು ಮಾಡಿದ್ರು ಸಾಕಣ ಓರಿ. ನಾವೇನ್ 100 ಕಟ್ಕೋಬೇಕಾಗಿಲ್ಲ, ಒಂದೇ ಓರಿಯಲ್ಲಿ ಹೆಸರು ಮಾಡ್ಬೇಕು ಅಷ್ಟೇ ಅಣ್ಣ. ಹಾ ಇದು ಅಣ್ಣ ಹೆಸರು ಮಾಡೈತೆ? ಇದು ಒಳ್ಳೆ ಹೆಸರು ಮಾಡೋದಣ್ಣ. ಹೆಸರು ಮಾಡಿರೋದಕ್ಕೆ ನಾನು ಓರಿ ತಂದಿರೋದಣ್ಣ. ಈಗ ಒಳ್ಳೆ ಹೆಸರು ಮಾಡೈತೆ. ದನನು ಬತ್ತಾವಣ್ಣ, ಹೊರಗಡೆಯಿಂದ ಜನ ಭಾರಿ ಆಸೆ ಪಡ್ತಾರೆ. ಹಾ ಎಲ್ಲೆಲ್ಲಿಂದ ಬರ್ತಾರೆ ಅಣ್ಣ? ಅಣ್ಣ ಈ ಬತ್ತಾವಣ, ಈಗ ಒಂದು ರಾಮನಗರದ ಒಂದು ಆಚೆಯಿಂದ ಬಂದಿತ್ತು. ಹಾ ಅಲ್ಲಿ ಮಾಗಡಿ ಹತ್ರ ಲಕ್ಷ್ಮೀಪುರ, ಅಲ್ಲಿಂದ ಬಂದಿತ್ತು. ಆಮೇಲೆ ಮತ್ತೆ ದೊಡ್ಡ ಬಸ್ತಿ ನಾಗಣ್ಣ ಅವರಲ್ಲ, ನಾಗಣ್ಣವ್ರು ಒಂದು 3 ವರ್ಷ ಕಳಿಸಿದ್ರು. ನಾಗಣ್ಣವ್ರ ಕಡೆಯಿಂದ ಬತ್ತಾವಣ. ಈ ರಾಮನಗರ ಸುತ್ತ ಬತ್ತಾವ, ಇಲ್ಲಿ ಅಕ್ಕಪಕ್ಕ ಎಲ್ಲ ಬತ್ತಾವೆ. ಕನಕಪುರ ಪಕ್ಕದಿಂದ ಬತ್ತಾವೆ. ಆಮೇಲೆ ಒಂದು ಇದರಿಂದ ಬಂದಿತ್ತು ಅಣ್ಣ, ಸಾತ್ನೂರಿಂದ ಬಂದಿತ್ತು ಅಣ್ಣ. ಇದು ಓರಿ ನೀವ್ ಎಲ್ಲಿಂದ ತಂದಿದ್ದು ಅಣ್ಣ? ಅಣ್ಣ ಏಳುಗಳಿಂದ ತಂದಿದ್ದಣ್ಣ. ಇದು ರವಿಯಣ್ಣವ್ರ ಹತ್ರ 3 ವರ್ಷದಿಂದ ಕೇಳ್ತಾ ಇದ್ದೋ. ಅವರು ಕೊಡ್ತೀನಿ ಅಂದ್ಬಿಟ್ಟು ಈಗ ಮೊನ್ನೆ ಕೊಡ್ತೀನಿ ಬಾ ಸತೀಶ್ ಅಂದ್ರು.
ಹೋಗಿ ಒಬ್ಬ ನನ್ನ ಸ್ನೇಹಿತ ದೀಕ್ಷಿ ಅಂದ್ಬಿಟ್ಟು ಅವರು ಕೊಡ್ಸಿದ್ರು. ಹಾಲಹಳ್ಳಿ ಪುಟ್ಟಣ್ಣ ನಮ್ಮ ಸ್ನೇಹಿತರೆಲ್ಲ ಬಂದು ಕೊಡ್ಸಿದ್ರಣ್ಣ ಊರಿನ. ಆಮೇಲೆ ರವಿಯಣ್ಣವರು ನಿಮಗೆ ಕೊಡ್ತೀನಿ ಕೊಡುವಾಗ ಅಂತ ಹೇಳಿದ್ರಮ್ಮ, ಕೊಟ್ಟವ್ರಣ್ಣ. ಸಾಕ್ತೀವಿ ನಾವು, ಒಂದಷ್ಟು ದಿನ ಮುಡ್ತೀವಿ, ಸಾಕ್ತೀವಿ. ಇದು ಕರುಬಿಳ್ಳಿ ನಮಗೊಂದು ಹೆಸರಾಯ್ತದಣ್ಣ, ನಮಗೂ ಒಳ್ಳೆ ಹೆಸರಾಯ್ತದೆ. ದನ ಬರ್ತವೆ ಊರಿಲ್ಲ, ಅದಕ್ಕಿಂತ ಇನ್ನೇನು ಬೇಕಿಲ್ಲ ಅಣ್ಣ. ಒಳ್ಳೆ ಹೆಸರು ದನ ಬಂದರೆ ಅಣ್ಣ, ಇನ್ನೇನು ಹೆಸರು. ಒಳ್ಳೆ ಊರಿಗೆ ಕಟ್ಕೊಂಡಿದ್ರೆ ಸಾಕು. ಹೆಸರು ಮಾಡ್ಬೇಕಣ್ಣ. ಇವತ್ತು ವಸ್ತಿ ಊರಿ ಸಮ ಹೆಸರು ಮಾಡೋಕ್ಕಾಗಲ್ಲ ಯಾವ ಊರಿನೂ. ಇವತ್ತು ಹೇಳೋದಲ್ಲ, 100 ಓರಿ ಕಟ್ಟಿರೋ ಸಮ ಅದು ಒಂದೇ ಓರಿ ಹೆಸರು ಮಾಡ್ಬಿಟ್ಟು ಐತಣ್ಣ ಇವತ್ತು. 100 ಓರಿ ಕಟ್ಟಿರ್ಬೋದು, 10 ಓರಿ, 1000 ಓರಿ ಕಟ್ಟಿರ್ಬೋದಣ್ಣ. ಅದಕ್ಕೊಂದೇ ಸಾಟಿ, ಅದೊಂದೇ. ಒಳ್ಳೊಳ್ಳೆ ಕರುಗಳು, ಒಳ್ಳೊಳ್ಳೆ ಕರು ಬಿದ್ದಾವಣ್ಣ, ಒಳ್ಳೊಳ್ಳೆ ಕರು ಬಿದ್ದಾವ. ಒಳ್ಳೊಳ್ಳೆ ಕಡ್ಸು ಟಾಪ್ ಅನ್ನು 2 ಲಕ್ಷ 3 ಲಕ್ಷ 2.5 ಲಕ್ಷಕ್ಕೆಲ್ಲ ಮಾರೋರೆ ಬೇರೆ ಕಡ್ಸ. ಒಳ್ಳೊಳ್ಳೆ ಟಾಪ್ ಕರನ ಹುಟ್ಟಿದವಣ್ಣ. ಅದಕ್ಕೆ ನೋಡೋಣ ಅಂತ ಹೆಸರು ಮಾಡ್ತಿದ್ದೀವಿ, ನೋಡೋಣ. ಇದು ಮಾಡ್ತಾ ಇದೆ, ಒಳ್ಳೆ ಕರು ಬಿದ್ದಾವೆ ನೋಡೋಣ. ಇವತ್ತು ಜನ ಎಲ್ಲ ಲೈಕ್ ಮಾಡ್ತಾವ್ರೆ. ಜನ ಬರೋರೆಲ್ಲ ಎಳ್ಗಳಿ ಊರಿ ಅಂತ ತಡ್ಕೊಂಡು ಬರ್ತಾವ್ರಣ್ಣ. ಜನ ಬರ್ತಾವೆ ಹೊರಗಡೆಯಿಂದ. ನೋಡೋಣ, ಒಂದು ದಿವಸ ಮೆರವಣಿಗೆ ಮಾಡ್ಸ್ಕೊಂಡು ಹಾಕಬತ್ತೀವಿ. ಜಾತ್ರೆಗೆ ಹೋಗ್ಬಿಟ್ಟು ನಾವು ಮೆರವಣಿಗೆ ಮಾಡ್ಕೊಂಡು ಹಾಕಬತ್ತೀವಿ. ನೀವು ಯಾವ ಜಾತ್ರೆ ಮಾಡ್ತೀವಿ ಅಣ್ಣ? ನಾವು ಮೊದಲು ಬೇಬಿಗೆ ಹೋಗುವಿ, ಕೆಂಗಲ್ ಜಾತ್ರೆ. ಹೋದ್ರೆ ಮಾಗಡಿಗೆ ಹೋಗುವಿ ಅಣ್ಣ. ಈ ಸತಿ ಕೆಂಗಲ್ಗೆ ಹೋಗ್ಬಿಟ್ಟು ಬೇಬಿ ಗೀಬಿ ಎಲ್ಲಿ ಹೋಗಲ್ಲ ಅಣ್ಣ. ಕೆಂಗಲ್ ಜಾತ್ರೆ ಅಣ್ಣ, ಹತ್ರ ಜಾತ್ರೆ ಮೆರವಣಿಗೆ ಮಾಡ್ಕೊಂಡು ಹಾಕಬತ್ತೀವಿ. ಒಂದು ಜಾತ್ರೆಗೆ ಹೋಯ್ತು ಅಣ್ಣ, ಕೆಂಗಲ್ಲು ಹತ್ರ. ಕೇಳ್ತಾವ್ರಣ್ಣ ಅಣ್ಣ ನಿಮ್ಮ ಹತ್ರ? ನಮ್ಮ ಹತ್ರ ಬೇಜಾನ್ ಜನ ಕೇಳಿದ್ರು. ನಮ್ಮ ಹತ್ರ ಬಂದು ಬೇಜಾನ್ ಜನ ಕೇಳಿದ್ರು, ಕೊಡಲ್ಲ ಅಣ್ಣ ಊರಿನ. ನೀವು ತಂದಿದ್ದು ಎಷ್ಟು ಕೇಳ ಅಣ್ಣ? ಇದು 1,10,000. ಎಷ್ಟು ವರ್ಷ ಆಯ್ತು ಅಣ್ಣ ತಂದಿ? ಇಲ್ಲ ಅಣ್ಣ, ಈಗ 2 ತಿಂಗಳಾಯ್ತು. ಇದು ಅಣ್ಣ ಹೊಸಬ್ರು ಓರಿ ಕಟ್ಟೋರ್ಗೆ ಏನ್ ಹೇಳ್ತೀರಿ ಅಣ್ಣ? ಹೊಸಬ್ರು ಓರಿ ಕಟ್ಟೋರು ಕಟ್ಲಿ, ಹಳೆ ಓರಿಗಳು ಫಸ್ಟ್ ಸ್ಟಾರ್ಟಿಂಗ್ ಕಟ್ಟೋದು ಬೇಡ. ಕರು ಎಡಲು ಎಲ್ಲ ಆಗಿದ್ರೆ ಕರು ತಗೊಂಡು ಸಾಕೊಂಡು ಅದು ಅದು ಅನುಭವ ಗೊತ್ತಾಗ್ತಿದೆ. ಹಳೆ ಊರಿಗಳು ಏನು ಮಾಡ್ತವೆ ಅಂದ್ರೆ ಆಯು ಪಳಗಿರ್ತವೆ, ಯಾವಾಗ ರಾಸ್ ಆಯ್ತವೆ ಅಂತ ಗೊತ್ತಿಲ್ಲ. ಕರು ತಗೊಂಡು ಬೇಕಾರೆ ಮಾಡ್ಕೊಬೋದಣ್ಣ ಅವರು. ಸಾಕ್ಲಿ ಅಂತ. ಸಾಕ್ಲಿ ಊರಿ ಹೊಸಬ್ರು ಕಟ್ಟೋರು ಕಟ್ಲಿ ಅಣ್ಣ. ಅಣ್ಣ ಕೆಂಗಲಲ್ಲಿ ಯಾವತ್ತು ಮೆರವಣಿಗೆ ಅಣ್ಣ? ಕೆಂಗಲಲ್ಲಿ ಅಣ್ಣ 16ನೇ ತಾರೀಕು ಸಂಕ್ರಾಂತಿ ಹಬ್ಬ ಆದ ಮಾರನೆಗೆ ಪೂಜೆ ಕುಣಿತ ಮತ್ತೆ ಮೆರವಣಿಗೆ ಎಲ್ಲ ಮಾಡ್ತೀವಿ. ಮೆರವಣಿಗೆ ಮಾಡ್ಕೊಂಡು ಒಂದು ನೈಟ್ ಇರ್ತದೆ, ಆಮೇಲೆ ಹಾಕೊಂಡ್ಬಿಡ್ತೀವಿ ಅಣ್ಣ. ನಿಮ್ದು ಯಾವ ಅಣ್ಣ ಮೆರವಣಿಗೆ? 16ನೇ ತಾರೀಕು ಅಣ್ಣ. 16ನೇ ತಾರೀಕು. 16ನೇ ತಾರೀಕು. ಟೈಮ್ ಅಣ್ಣ? 12 ಗಂಟೆ. 12 ಗಂಟೆ ಸ್ಟಾರ್ಟ್ ಆದ್ರೆ ಒಂದು 2:30 3 ಗಂಟೆ ಮಾಡ್ತೀವಿ ಅಣ್ಣ. ಎಷ್ಟು ದಿವಸ ಇರ್ತದೆ ಅಣ್ಣ ಜಾತ್ರೆ? ಅಣ್ಣ ಜಾತ್ರೆ 3 ದಿವಸ ಇರ್ತದೆ. ನಾವು 1 ದಿವಸ ಇರ್ತೀವಿ ಅಣ್ಣ. ಇಲ್ಲಿ ಮನೆ ಹತ್ರ ದನ ಬರ್ತಾ ಇರ್ತವೆ, ಬರಬೇಕು. ಈ ಓರಿಯಲ್ಲಿ ಇದು ಮಾಡ್ಬಿಟ್ಟು ಹಾಕೊಂಡ್ಬಿಡ್ತೀವಿ ಅಣ್ಣ. ಅಣ್ಣ ಈ ಓರಿ ಎಷ್ಟು ಕೈ ಬದಲಾಗದೆ ಅಣ್ಣ? ಅಣ್ಣ ಇದು ಸ್ಟಾರ್ಟಿಂಗು ಯಗ್ಲೂರಲ್ಲಿ ಹುಟ್ಟೋದು ಕರ. ಇದು ಯಗ್ಲೂರು ಊರಿಗೆ. ಅಲ್ಲಿಂದ ಬಂದು ಆರುವಲ ಚಿನ್ಮರಿ ಅಣ್ಣವ್ರಿಗೆ ಹೋಗಿತ್ತು. ಚಿನ್ಮರಿ ಅಣ್ಣರಿಂದ ತಮಿಳ್ನಾಡು ಬಸಪ್ಪರ್ ತಕ ಹೋಗಿದ್ರಂತೆ. ಬಸಪ್ಪರಿಂದ ಮತ್ತೆ ಇಲ್ಲಿ ಕೆಳಗೆ ಹೋಗಿತ್ತು ಅಂತ ಅಣ್ಣ, ಗೊತ್ತಿಲ್ಲ ನಮ್ಗೆ ಅದು ರಸರಿಯಲ್ಲಿ ಅಂತ. ಅಲ್ಲಿಂದ ಮತ್ತೆ ದೊಡ್ಡಹಳ್ಳಿ ರವೀಣಾರ್ ತಂದಿದ್ರಣ್ಣ. ಅವ್ರು ಒಳ್ಳೆ ಹೆಸರಾದಂಥ ಊರಿ ಕಟ್ತಿದ್ದರು. ಇವಾಗ ಏನು ಕಾರಣದಿಂದ ಬಿಟ್ಟವ್ರ ಊರಿನ. ಅವರು ಆಯ್ಕೆ ಮಾಡಿ ತಂದಿದ್ರಣ್ಣ. ಅವರು ಒಳ್ಳೊಳ್ಳೆ ಊರಿ ಕಟ್ತಿದ್ರು ರವೀಣಾರು. ಈ ಊರಿ ಅಣ್ಣ ಏಳುಗಳಿ ರವೀಣಾರ್ ತಗೊಂಡಿದ್ರು ಅಲ್ಲಿಂದ. ತಗೊಂಡು 6 ವರ್ಷನೋ ಏನೋ 7 ವರ್ಷನೋ ಅವ್ರ ಮನೇಲಿ ಮಡಿಕೊಂಡಿದ್ರಣ್ಣ. ಕರು ಚೆನ್ನಾಗಿ ಬೀಳ್ತವೆ, ಒಳ್ಳೆ ದನ ಬರ್ತವೆ ಅಂದ್ಬಿಟ್ಟು 7 ವರ್ಷ ಒಂದೇ ಮನೇಲಿ ಇತ್ತಣ್ಣ. ಅಲ್ಲಿಂದ ನಾನು 3 ವರ್ಷಕ್ಕಿಂತ ಮುಂಚಿತವಾಗಿಂದ ಕೇಳಿದೆ ಅಣ್ಣ. ನಮ್ಮ ತಾವೆಲ್ಲ ಊರಿದ್ದು. ಅವಾಗ ಓರಿ ಕೊಡೋಣ ಅಂತ ಬೇಜಾನ್ ಕೇಳಿದೆ. ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅಂದ್ಬಿಟ್ಟು ಅವರೇ ಮೊನ್ನೆ ಫೋನ್ ಮಾಡಿ ಓರಿ ಕೊಡ್ತೀನಿ, ನಮ್ಮ ದೀಕ್ಷಿತ್ ನಾರಾಯಣಪುರ ದೀಕ್ಷಿತ್ತು ಕೊಡ್ಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಕೊಡ್ಸಿದ್ರಣ್ಣ. ಹಾಲಹಳ್ಳಿ ಪುಟ್ಟಣ್ಣ ಇವರೆಲ್ಲ ಸೇರಿ ಕೊಡ್ಸಿದ್ರಣ್ಣ. ನಮಗೂ ಒಳ್ಳೆ ಹೆಸರು ಮಾಡ್ತದಣ್ಣ. ದನ ಬರ್ತವೆ, ಸಾಕಣ. ಒಳ್ಳೆ ಹೆಸರು ಮಾಡ್ತದೆ. ಏನು ಊರಿಲಿ ಇನ್ನೇನು ಅಂತ ಹೆಸರಿಗಿಂತ ಇನ್ನೇನು ಬೇಡ, ಸಾಕು. ಇರೋ ಅಷ್ಟರಲ್ಲಿ ನಮಗೆ ಸಾಧು ಗುಣ ಚೆನ್ನಾಗದೆ, ದನ ಕಟ್ತದೆ, ನಿಮ್ದೆ ದನ ಬರ್ತಾವಣ್ಣ, ಅಷ್ಟೇ ಸಾಕಣ. ಇನ್ನೇನು ಕೊಚ್ಕೊಳ್ಳೋಂಥದ್ದು ಏನು ಬೇಡ ಅಣ್ಣ. ಊರಿ ಮುಂದೆ ಹೆಸರು ಮಾಡ್ಕೊಂಡ್ರೆ ಹೆಸರು ಮಾಡೋದಣ್ಣ. ಅಣ್ಣ ಇದಕ್ಕೆ ಹುಟ್ಟಿರೋ ಕರುಗಳು ಎಲ್ಲೆಲ್ಲವೇ ಅಣ್ಣ? ಅಣ್ಣ ಇದಕ್ಕೆ ಒಳ್ಳೊಳ್ಳೆ ಕರು ಹುಟ್ಟೈತೆ. ಈ ಕನ್ಪುರ ಪಕ್ಕದಲ್ಲದೆ ಕೇರ್ಪೇಟೆ ಹತ್ರ ಎಲ್ಲ ಅವೇ ಅಣ್ಣ. ಆ ಓರಿಗಳು ಅಂದ್ರೆ ಕೆಲವ್ರು ಏನ್ ಮಾಡ್ತಾವ್ರೆ ಅಂದ್ರೆ, ಈಗ ಈ ಓರಿ ಹೆಸರು ಹೇಳ್ತಾ ಇಲ್ಲ. ಇದ್ರ ತಂದೆ ಹೆಸರು, ಇತರ ತಾತ, ಇತರ ಅಪ್ಪನ ಹೆಸರು ಹೇಳ್ತಾವ್ರ ಅವರು, ಯಗ್ಲೂರ್ ಬ್ರೆಡ್ ಲೈನ್ ಅಂತ. ಅಂದ್ರೆ ಈ ಓರಿ ಹುಟ್ಟಿರೋ ಅಂತವ್ರು ಅಂತವು ಓರಿ ಈ ತರ ಹೆಸರು ಹೇಳ್ತಾ ಇಲ್ಲ. ಕೆಲವು ಓರಿಗಳು ಕೆಲವು ಹೇಳ್ತಾರೆ, ಕೆಲವ್ರು ಏನೋ ಅವ್ರಿಗೆ ಬೇಜಾರು ಅನ್ನಿಸ್ಬೋದೇನೋ ಓರಿ ಹೆಸರು ಹೇಳಕ್ಕೆ. ಅಂದ್ರೆ ಅವ್ರು ಹೇಳ್ತಲ್ಲ ಅಣ್ಣ, ಯಗ್ಲೂರ್ ಬ್ರೆಡ್ ಲೈನ್ ಅಂತ ಹೇಳ್ತಾರೆ. ಓರಿ ಹುಟ್ಟಿರುವಂಥವು ಒಳ್ಳೊಳ್ಳೆ ಹೆಸರಾಗವೆ, ಒಳ್ಳೊಳ್ಳೆ ಕರು ಊರಿಗಳು ಮೆರಿತಾವಣ. ಏನೋ ಅವ್ರಿಗೆ ಸಂಬಂಧಪಟ್ಟದಣ್ಣ ಅದು, ಏನಾರು ಹೇಳ್ಕೊಳ್ಳಿ ಬಿಡಿ ಅಣ್ಣ. ಇದು ಬೀಜದವ್ರಿ ರ್ಯಾಶು ಅಂತಾರಲ್ಲ ಅಣ್ಣ, ಇದು ತುಂಬಾ ರ್ಯಾಶ್ ಇತ್ತು ನಾವು ತಂದಾಗ. ಈಗ ಪರವಾಗಿಲ್ಲ ಅಣ್ಣ, ಸಾಧುವಾಗೈತೆ.
ದನ ಕಟ್ಟೋದ್ರಲ್ಲಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಮತ್ತು ಸಾಧು ಗುಣದಲ್ಲಿ ಆಗ್ಬೋದು ಚೆನ್ನಾಗದಣ. ಹೊಂದಾಣಿಕೆ ಆಗೋದು ಚೆನ್ನಾಗಣ. ನಾವು ಅಂದ್ರೆ ಈ ತಕ್ಷಣಕ್ಕೆ ಊರಿಗೆ ಕೊಡಲ್ಲ ಅಣ್ಣ. ಈಗ ಹೊರಗಡೆಯಿಂದ ದನ ಒಳ್ಳೊಳ್ಳೆ ದನ ಬರ್ತಾವೆ, ಒಳ್ಳೆ ಜನನು ಲೈಕ್ ಮಾಡ್ತಾರೆ. ಬಂದು ಇವಾಗ ಊರಿಗೆ ನೋಡ್ಕೊಂಡು ಹೋಗಿ ಹಸು ಹಾಕ ಬರ್ತಾರಣ್ಣ. ಹಾ ಇನ್ನೊಂದು ವಾರದಲ್ಲಿ ಹಸು ಊರಿಗೆ ಬರ್ತಿದೆ ನಮ್ದು, ಹಾಕ ಬರ್ತೀವಿ ಅಂತ ನೋಡ್ಕೊಯ್ತಾರೆ. ನೋಡ್ಕೋಗಿ ಇದೇ ಊರಿಗೆ ಬಿಡಪ್ಪ ನಮ್ಗೆ, ಇವ್ ಹಾಕ ಬರ್ತೀವಿ ಇದೇ ಊರಿಗೆ ಬಿಡು ಅಂತ ಹೇಳ್ಬಿಟ್ಟು ಹಾಕೋಯ್ತಾರೆ. ನಾವು ಬಿಟ್ಕೊಯ್ತಾರೆ. ಗೊತ್ತಾವಣ ದನನೂ ಬರ್ತಾವೆ. ಈ ಊರಿಗೆ ಬಂದ್ಮೇಲೆ ಒಂದು 240 ಹಸ ಕಟ್ಸಿದ್ವಿ. ಇದ್ರಲ್ಲಿ ಅಣ್ಣ. ಹಾ, 240 ಹಸ ಕಟ್ಸಿದ್ವಿ. ದನ ನಮ್ಗೆ ಡೈಲಿ ಬರ್ತಾವಣ. ಒಳ್ಳೆ ಹೆಸರಾಗೈತೆ. ಒಟ್ಟೆ ನಮ್ಗೆ ಒಳ್ಳೆ ಹೆಸರು ಬರ್ತೋಣ. ಒಳ್ಳೆ ಹೆಸರು ಬಂತು. ದನಾನು ಬರ್ತಾವಣ. ಒಳ್ಳೆ ನಮ್ಮ ಏಳುಗಳು ರವಿಯಣ್ಣರು ಕೊಟ್ಟದಕ್ಕೆ ನಮ್ಗೊಂದು ಇದಾಯ್ತಣ, ಹೆಸರಾಯ್ತು ಅಣ್ಣ. ಒಳ್ಳೆ ಹೆಸರಾಯ್ತಣ. ಅವರು ಒಳ್ಳೆ ಹೆಸರು ಮಾಡಿದ್ರಣ. ಒಳ್ಳೆ ಹೆಸರು ಮಾಡಿದ್ರು, ಒಳ್ಳೆ ದುಡ್ಡು ಮಾಡಿದ್ರಣ ಇದ್ರಲ್ಲಿ. ಅವರು ಒಳ್ಳೊಳ್ಳೆ ಕರು ತೆಗ್ದಿ ಮಾರೋರು, ಒಳ್ಳೊಳ್ಳೆ ಕರು ಮಾರೋರಣ. ಒಳ್ಳೆ ಅವ್ರಿಗೆಲ್ಲ ಗೊತ್ತು ಎಲ್ಲೆಲ್ಲಿ ಹೋಗವೆ ಏನು ಅಂತ. ಅಂದ್ರೆ ನಮ್ಮಲ್ಲಿ ನಮ್ಗೆ ಸರಿಯಾಗಿ ಅದ್ರ ಮಾಹಿತಿ ಗೊತ್ತಿಲ್ಲ. ನೋಡಿರೋರು, ದನ ಬಿಡಿಸಿರೋರು ಇವತ್ತು ಅಲ್ಲಿಂದಾನೆ ಬರ್ತಾರಣ. ಹಾ ಇದಕ್ಕೆ ಒಳ್ಳೆ ಕರು ಬಿದ್ದೈತೆ, ನಮ್ದು ಕರು ಮಾರ್ದೋ, ನಾವು ಒಳ್ಳೆ ದುಡ್ಡು ಮಾರ್ದೋ, ಇದಕ್ಕೆ ಒಳ್ಳೆ ಕರು ಬಿದ್ದೈತೆ, ನಾವು ಇಲ್ಲೇ ಬೋರಿ ಬಿಡಿಸ್ಬೇಕು ಅಂತ ಬಂದು ಬಿಡ್ಸೋರಣ. ಬಿಟ್ಟಿದ್ವಿ 240 ದಿವಸ ಬಿಟ್ಟಿದ್ದೀವಣ್ಣ. ಈಗ ಹಿಂದೆ ಎಲ್ಲ ನೋಡ್ಕೊ ಹೋಗಿರೋ ಬೇಜಾನ ಅವ್ರನ್ನ ಕೆಂಗಲ್ ಜಾತ್ರೆಗೆ ಹಾಕ್ತಿವಿ. ಜಾತ್ರೆ ಮೆರವಣಿಗೆ ಮಾಡ್ಕೊಂಡು ಹಾಕೋ ಬರ್ತೀವಣ್ಣ. ನೀವು ಬೀಜದವ್ರಿ ಕಟ್ಟಕ್ ಶುರು ಮಾಡಿದ ಯಾವ ನಿಮ್ ಅಪ್ಪ ಯಾರು ಕಟ್ತಿದ್ರು ಅಣ್ಣ? ಅಣ್ಣ ಬೀದ್ದೋರಿ ನಮ್ಮ ತಾತರು ಏನ್ ಕಟ್ತಿರ್ಲಿಲ್ಲ, ಹಾ ನಮ್ಮ ತಂದೆಯವ್ರು ಕಟ್ತಾ ಇದ್ರು. ನಮ್ಮ ತಂದೆಯರಿಂದ ನಾವು ಇವಾಗ ನೋಡ್ಕೊಂಡು ಅದೇ ಮಾಡ್ತಾ ಇದೀವಣ್ಣ. ಯಾರು ಕಟ್ಟಿದ್ರಣ್ಣ, ಎಷ್ಟು ತಲೆಮಾರದಿಂದ ಕಟ್ಟಿದ್ರು ಒಂದೇ ನಾನು ಹೇಳೋದು. ಹಾ ಇವತ್ತು ಹೆಸರು ಮಾಡ್ಬೇಕಣ್ಣ ಊರಿಲಿ. ಊರಿ ಹೆಸರು ಮಾಡಿದ್ರೆ ನಾವು 100 ಓರಿ ಕಟ್ಟಿದೀವಿ, 1000 ಓರಿ ಕಟ್ಟಿದೀವಿ, ಅದು ಹೆಸರು ಗೊತ್ತಲ್ಲ ಅಣ್ಣ. ಇವತ್ತು ಏನೋ ಬರೋದನ್ನ ಬಿಟ್ಕೋಬೋದು ಅಷ್ಟೇ. ಇವತ್ತು ಹೆಸರು ಮಾಡ್ಬೇಕು ಅಂದ್ರೆ ಅಣ್ಣ ವಸ್ತು ಓರಿ ತರ ಮೆರಿಬೇಕಣ್ಣ. ಅಣ್ಣ ಹಳ್ಳಿ ಕಾರ್ ತಳಿ ಬಗ್ಗೆ ಏನ್ ಹೇಳ್ತೀರಿ ಅಣ್ಣ? ಹಳ್ಳಿಕಾರ್ ತಳಿ ಬಗ್ಗೆ ಅಣ್ಣ, ಇವತ್ತು ಹಳ್ಳಿಕಾರ್ ತಳಿ ಬಗ್ಗೆ ಅಣ್ಣ ಎಲ್ಲಾರು ಒಂದೊಂದು ಹಸು ಕಟ್ಕೊಳ್ಳಿ, ಹಾ ಸಾಕ್ಲಿ. ಇವತ್ತು ಅಣ್ಣ ಕರು ಏನ್ ಕಮ್ಮಿ ಹೋಯ್ತಾ ಇಲ್ಲ. 2 ಲಕ್ಷದಿಂದ ಎಲ್ಲ ಮೇಲ್ಪಟ್ಟೆ ಹೊರತು ಕೆಳಕ್ಕೆ 50,000 ಕೊಟ್ಟವ್ರೆ, 60,000 ಕೊಟ್ಟವ್ರೆ, 40,000 ಕೊಟ್ಟವ್ರೆ. 25,000 ರೂಪಾಯಿ ಮಿನಿಮಮ್. ಕಮ್ಮಿ ಅಂದ್ರೆ 25,000 ಅಣ್ಣ. ಇವತ್ತು ಸುಳಿಯಿರೋ ಕರ ಮಾರ್ತೀನಿ ಅಂದ್ರು ಇವತ್ತು ಮಹಾರಾಷ್ಟ್ರಕ್ಕೆ ಹೋಗ್ತಿದೆ ಅಣ್ಣ 30,000ಕ್ಕೆ. ಹಾ ಏನೋ ಸುಳಿಯಿರೋ ತಪ್ಪಿರೋ ಕರ ಮಾರ್ತೀನಿ ಅಂದ್ರು 30,000 ಕರ ಹೋಯ್ತಿದೆ ಅಣ್ಣ ಇವತ್ತು. ಏನೋ ತಪ್ಪು ಅಂತ ಹುಟ್ಬಿಟ್ರೆ ಊರುಗಳಲ್ಲಿ. ಇದೇ ಓರಿ ಅಂತಲ್ಲ, ಯಾವುದೇ ಓರಿ ಆಗಿರ್ಬೋದು, ತಪ್ಪುಟ್ಟಿದ್ರು 30,000 ಕರ ಹೋಯ್ತಿದೆ ಅಣ್ಣ. ಮಹಾರಾಷ್ಟ್ರಕ್ಕೆ ಇವತ್ತು ಬೆಲೆ ಕೊಟ್ಟಿದ್ದು ದುಡ್ಡು ಕರ ತಗೋತಾವ್ರೆ. ಇವತ್ತೆಲ್ಲ 50ರಿಂದ 60,000, 1 ಲಕ್ಷ ಗಂಟನೂ ಕರ ಅಣ್ಣ. 2 ಲಕ್ಷ ಗಂಟನೂ ಮಾರವ್ರೆ. ಕಡ್ಸೆ ಒಳ್ಳೊಳ್ಳೆ ದುಡ್ಡು ಮಾರೋರಣ ಇವತ್ತು. ಒಳ್ಳಿ ಕರು ಸಾಕ್ಲಿ, ಎಲ್ಲಾರು ಯೋಚನೆ ಮಾಡ್ಲಿ. ಏನು ಅಣ್ಣ ನಾವು ಹೇಳ್ಬೋದು ಸಾಕ್ಲಿ ಅಂತ, ಅವ್ರಿಗೆ ಇಷ್ಟ ಬರ್ಬೇಕಣ್ಣ. ಇದು ಬರ್ಬೇಕು, ಹಾ. ಅವ್ರಿಗೆ ಇಷ್ಟ ಬಂದ ಎಲ್ಲ ಕಟ್ಟವ್ರಣ. ಆಲ್ಮೋಸ್ಟ್ ಈಗ ಎಲ್ಲ ಜನನು ಒಂದೊಂದೇ ಕಟ್ಟಿದ್ರು ಎಲ್ಲಾರು ಒಳ್ಳೊಳ್ಳೆ ಊರಿ ಆಯ್ಕೆ ಮಾಡಿ ಊರಿ ಬಿಡ್ಸೋದಣ್ಣ. ಎಲ್ಲ ಆಯ್ಕೆ ಮಾಡಿ ಊರಿ ಬಿಡ್ಸೋದು. ಎಲ್ಲಾ ತಾವು ಕರು ಹುಟ್ಟಲ್ಲಣ್ಣ. ಎಲ್ಲಾರ ಮನೇಲಿ ಕೆಲವ್ರು ಹೇಳ್ತಾರೆ, ನಾನೊಂದು ಹಸು ತಗೊಂಡ್ಬಂದ್ಬಿಟ್ಟಿದ್ದೆ, ನಮ್ಮ ಮನೇಲಿ ಕರು ಹುಟ್ಟಲಿಲ್ಲ ಅನ್ನೋರು ಅವ್ರಣ್ಣ. ಎಲ್ಲಾರ ಮನೇಲಿ ಕೆಲವ್ರ ಮನೇಲಿ ಹುಟ್ಟಲ್ಲ, ಒಂದೊಂದ್ ಮನೇಲಿ ಹುಟ್ತಾವಣ್ಣ. ಅಣ್ಣ ಇವತ್ತು ಹಳ್ಳಿ ಕಾರು ಊರಿ ಅಂತ ಗತ್ತು ಯಾವ ಊರಿಲು ಬರಲ್ಲ ಅಣ್ಣ. ಅಮೃತ್ ಮಲೆಯಲ್ಲೂ ಬರಲ್ಲ, ಮತ್ತೆ ಗುದ್ಮಾವು ಅಂತಲ್ಲ ಆ ಊರು. ಹಳ್ಳಿ ಕಾರು ಅಣ್ಣ. ಒಳ್ಳೆ ಗತ್ತು ಹಳ್ಳಿ ಕಾರ್ ಅಣ್ಣ. ಇದು ಅಣ್ಣ ಈಗ ಯುವಕರುಗಳೆಲ್ಲ ಕಟ್ತಾವ್ರಲ್ಲ, ಅವ್ರೆಲ್ಲ ಏನ್ ಹೇಳ್ತೀರಿ ಅಣ್ಣ? ಕಟ್ಲಿ ಅಣ್ಣ, ಅವರು ಒಳ್ಳೊಳ್ಳೆ ಊರಿ ಕಟ್ಲಿ. ಹಾ ಅವರು ಯಾರು ಬ್ಯಾಡ್ರಿ, ಯಾರು ಓರಿಯವ್ರು ಯಾರು ಕಟ್ಬೇಡಿ ಅಂತ ಹೇಳೋರು ಕಟ್ಲಿ ಅಣ್ಣ. ಒಳ್ಳೊಳ್ಳೆ ಊರಿ ಕಟ್ಲಿ, ಅವರು ಹೆಸರು ಮಾಡ್ಲಿ ಅಣ್ಣ. ಅಣ್ಣ ಇಲ್ಲಿಗೆ ಬರ್ಬೇಕು ಅಂದ್ರೆ ಅಡ್ರೆಸ್ ಹೇಳಿ ಅಣ್ಣ. ಅಣ್ಣ ಈ ಬಿಡದಿ ಮಾರ್ಗವಾಗಿ ಬರ್ಬೇಕಾದ್ರೆ ಹಿಂಗೆ ಸಕ್ಕರೆ ಫ್ಯಾಕ್ಟ್ರಿ ಹಾ ಈ ಮಾರ್ಗವಾಗಿ ಬರ್ಬೇಕು. ಕನಕಪುರದಿಂದ ಬರ್ಬೇಕಂದ್ರೆ ಮುದ್ವಾಡಿ, ಪಟ್ಕಾಳು ಹಿಂಗ್ ಬರ್ಬೋದಣ್ಣ. ರಾಮನಗರದಿಂದ ಬರ್ಬೇಕಂದ್ರೆ ನಿಂಗೆ ಕೈಲಂಚ, ವೆರಳಿ ಈ ಸೈಡಿಂದ ಬರ್ಬೋದಣ್ಣ. ಅಣ್ಣ ನಿಮ್ ನಂಬರ್ ಹೇಳಿ. 9686775682. ಹಾ